ನಮಸ್ಕಾರ. ಇ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 423ನೇ ತರಗತಿಗೆ ಆತ್ಮೀಯ ಸ್ವಾಗತ. ಭುಜದ ಕೀಲು ಬಹಳ ಒಂದು ಅದ್ಭುತವಾದಂಥ ವ್ಯವಸ್ಥೆ. ಅದರಲ್ಲಿ ವಿಶೇಷವಾಗಿ ಈ ಭುಜದ ಕೀಲು ನಾವು ಏನನ್ನು ಈ ಗ್ಲೆನೋ ಹ್ಯೂಮರಲ್ ಜಾಯಿಂಟ್ ಅಂತ ಕರಿತೀವಿ, ಅಂದರೆ ದಿ ಗ್ಲೆನಾಯ್ಡ್ ಆಫ್ ದಿ ಸ್ಕ್ಯಾಪುಲೆ ಮತ್ತು ಈ ತೋಳಿನ ಮೂಳೆ ಇದೆರಡು ಒಟ್ಟಿಗೆ ಕೂತಿರುತ್ತೆ. ಆದರೆ ಇದು ಸಂಪೂರ್ಣವಾಗಿ ಒಳಹೊಕ್ಕಿಲ್ಲ. ಇದು ಗುಂಡು ಬರಳಿನ ಒಂದು ಕೀಲು ಸ್ವಲ್ಪ ಆಚೆನೇ ಇರುತ್ತೆ. ಮತ್ತು ಇದನ್ನು ಹಿಡಿದಿಡೋ ವ್ಯವಸ್ಥೆ ಇಲ್ಲಿ ರೊಟೇಟರ್ ಕಫ್ ಸ್ನಾಯು ವ್ಯವಸ್ಥೆ ಇದೆ. ರೊಟೇಟರ್ ಕಫ್ ಅಂತ ಹೇಳಿದ್ರೆ 4 ಸ್ನಾಯುಗಳ ವ್ಯವಸ್ಥೆ: ಸುಪ್ರಾಸ್ಪೆನಾಟಿಸ್, ಇನ್ಫ್ರಾಸ್ಪೆನಾಟಿಸ್, ಟೆರಿಸ್ ಮೈನರ್ ಮತ್ತು ಸಬ್ಸ್ಕ್ಯಾಪುಲಾರಿಸ್. ಈ 4 ಸ್ನಾಯುಗಳು ಮತ್ತು ಸ್ನಾಯು ಪಟ್ಟಿಗಳು ಇದನ್ನು ಹಿಡಿದಿಟ್ಕೊಂಡಿರುತ್ತೆ ಭದ್ರವಾಗಿ. ಯಾವುದೇ ಕಾರಣಕ್ಕೆ ಇದರಲ್ಲಿ ಸ್ವಲ್ಪ ಏರುಪೇರಾದ್ರೂ ನಮಗೆ ಏನು ಈ ಕೆಲವು ಸುಲಭ ಚಲನೆಯೂ ಅಂತ ಹೇಳಿದ್ರೆ, ಒಂದು ಡಬ್ಬವನ್ನು ಕೈಗೆ ತಗೊಳ್ಳೋದು ಅಥವಾ ಒಂದು ಫೋನನ್ನು ಕೈಗೆ ತಗೊಳ್ಳೋದು, ಇಂಥ ಸುಲಭ ಚಲನೆಗಳೂ ತ್ರಾಸದಾಯಕವಾಗ್ಬೋದು. ಈಗ ಈ ಒಂದು ವ್ಯವಸ್ಥೆಗೆ ನಾವು ಹೇಗೆ ಕೆಲವು ಕ್ಷೇಮಕರವಾದಂಥ ಚಲನೆಯನ್ನು ಕೊಡ್ಬೋದು ಅದನ್ನು ಗಮನಿಸೋಣ. ಸ್ವಸ್ತಿಕಾಸನದಿಂದ ಲಯನ್ ಯುವರ್ ಚೆಸ್ಟ್, ಎದೆ ಮೇಲೆ ಮಲಗಿ ನಿಮ್ಮ 2 ಪಾರ್ಶ್ವದಲ್ಲಿ ಒಂದು ದಿಂಬುಗಳನ್ನು ಇಟ್ಕೊಂಡಿರಬೇಕು. ಕೈ ಮುಂದಕ್ಕೆ ಚಾಚಿರಬೇಕು, ದಿಂಬನ್ನು ಇಟ್ಕೊಂಡಿರಬೇಕು. ಇಲ್ಲಿ ವಿಶೇಷವಾಗಿ ಈ ಭಾಗ ಇಲ್ಲೇ ಆ ರೊಟೇಟರ್ ಕಫ್ ಸ್ನಾಯು ಪಟ್ಟಿಗಳು ಈ ನಮ್ಮ ಭುಜದ ಕೀಲನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು. ಈಗ ಕೈಗಳನ್ನು ಮಡಚಿ ಈ ದಿಂಬಿನ ಮೇಲಕ್ಕೆ ತಗೊಳ್ಳಿ. ಹಾಗೆ ಒತ್ತಿ, ಇಲ್ಲಿ ಅಷ್ಟೇ ಮೊಣಕೈಯನ್ನು ಒತ್ತಿದ್ರಾಯ್ತು. ಪ್ರೆಸ್ ದಿ ಕಂಪ್ಲೀಟ್ ಎಲ್ಬೋ. ಇಷ್ಟೇ, ಭಾಳ ಸುಲಭ. ಇದು ವ್ಯವಸ್ಥೆ ಸರಿಯಾಗಿರೋ ತನಕ ಈ ಚಲನೆಯಲ್ಲಿ ಏನು ವೈಶಿಷ್ಟ್ಯತೆ ಕಾಣೋದಿಲ್ಲ. ಆದರೆ ಕೆಲವರಲ್ಲಿ ಎಷ್ಟು ಪೆಡಸುತನ ಇರುತ್ತೆ ಅಂತ ಹೇಳಿದ್ರೆ ಈ ಚಲನೆಯೂ ಸಾಕಷ್ಟು ಕಷ್ಟ ಆಗ್ಬೋದು. ಆದರೆ ಪ್ರಾಯಶಃ ಇದು ಸುಲಭವಾಗಿ ನಾವು ಅಳವಡಿಸ್ಕೊಳ್ಬೋದಂಥ ಒಂದು ಚಲನೆ. ಮೊಣಕೈ ಸ್ವಲ್ಪ ಪಕ್ಕಕ್ಕೆ ಸರಿಸಿ, ಪಕ್ಕಕ್ಕೆ ಹಾಗೆ ಹಾಗೆ ಯು ಕ್ಯಾನ್ ಸ್ಪ್ರೆಡ್ ದಿ ಆರ್ಮ್ ಆ್ಯಂಡ್ ದೆನ್ ಪ್ರೆಸ್. ಇಲ್ಲಿ ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಇದು ಮೊದಲಿಗೆ ಈ ಎತ್ತರ ಇಷ್ಟೇ ಇರಲಿ. ಏಕಾಏಕಿ ಇದನ್ನು ನಾವು ಜಾಸ್ತಿ ಮಾಡಲಿಕ್ಕೆ ಹೋಗಬಾರ್ದು. ಡೋಂಟ್ ಅನ್ನೆಸರ್ಲಿ ಇನ್ಕ್ರೀಸ್ ದಿ ಹೈಟ್, because it's very essential to tone the muscles and ligaments in a very smooth and steady manner. ಇದನ್ನೆಲ್ಲ ಬಹಳ ಹಂತವಾಗಿ ನಿಧಾನವಾಗಿ ಅಣಿಗೊಳಿಸತಕ್ಕಂಥದ್ದು ಬಹಳ ಮುಖ್ಯ. ಈಗ ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ಚಾಚಿ. ಇದು ಸುಲಭ ಸಾಧ್ಯ ಅನಿಸಿದ್ರೆ ಮುಂದಿನ ಹಂತ ಈ ಒಂದು ಎತ್ತರವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಯು ಕ್ಯಾನ್ ಇನ್ಕ್ರೀಸ್ ದಿ ಹೈಟ್ ಬೈ ಕೀಪಿಂಗ್ 1 more bolster. ಈಗ ನಿಧಾನವಾಗಿ ಕೈಗಳನ್ನು ಮಡಚಿ ಮೇಲೆ ತಗೋಬೇಕು. ಕತ್ತನ್ನು ಆರಾಮ ಬಿಟ್ಬಿಡೋದು. ಅಷ್ಟೇ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಭುಜಾಸ್ಥಿ ವಲಯಗಳು, ದಿ ಸ್ಕ್ಯಾಪುಲಾರ್ ರೀಜನ್, ಹೆಗಲೆಲುಬು ಸಂಪೂರ್ಣವಾಗಿ ಹತ್ತಿರಕ್ಕೆ ಸರಿಯುತ್ತೆ. ಮತ್ತು ಕಂಕುಳಿನ ಭಾಗ, ಅದಕ್ಕೆ ಒಳ್ಳೆಯ ಉಪಯುಕ್ತ ಚಲನೆ ಇಲ್ಲಿ ಲಭ್ಯ ಆಗುತ್ತೆ. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಇದು ವಿಶೇಷವಾಗಿ ಕುತ್ತಿಗೆಯ ಸ್ನಾಯುಗಳಿಗೂ ಸಹ ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ಬೆನಿಫಿಷಿಯಲ್ ಫಾರ್ ದಿ ಮಸಲ್ಸ್ ಆಫ್ ದಿ ನೆಕ್, ಅವಕ್ಕೂ ಬಹಳ ಒಳ್ಳೆಯದು. ಮತ್ತು ಒಂದು 30ರಿಂದ 60 ಸೆಕೆಂಡ್ಗಳಷ್ಟು ಕಾಲ ಇಲ್ಲಿ ವಿರಮಿಸ್ತಕ್ಕಂಥದ್ದು ಅಪೇಕ್ಷಣೀಯ. ಈ ಎತ್ತರವನ್ನು ನಾವು ಸರಿಯಾದ ರೀತಿಯಲ್ಲಿ ಹೊಂದಿಸ್ಕೋಬೇಕು. ಏಕಾಏಕಿ ತುಂಬ ಎತ್ತರ ಮಾಡಬೇಡಿ. ಕಾರಣ ಏನಂತ ಹೇಳಿದ್ರೆ, ಈ ಭುಜದ ಕೀಲು ಮತ್ತು ಕುತ್ತಿಗೆ ಇದೆರಡೂ ಎಲ್ಲಿ ನಾವು ಒಟ್ಟಿಗೆ ಬಳಸ್ತೀವೋ ಅಂಥ ಆಸನಗಳಲ್ಲೆಲ್ಲ ಸ್ವಲ್ಪ ಎಚ್ಚರ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈ ಕುತ್ತಿಗೆಯ ಸ್ನಾಯುಗಳು ಬಹಳ ಸೂಕ್ಷ್ಮ, ಮತ್ತು ಈ ಭುಜದ ಕೀಲಿನ ಸ್ನಾಯುಗಳು ಅಷ್ಟೇ. ಅವುಗಳಲ್ಲಿ ನಾವು ಸಾಕಷ್ಟು ಗಮನ ಇಟ್ಟು ಅಭ್ಯಾಸ ಮಾಡ್ತಕ್ಕಂಥದ್ದು ಅಗತ್ಯ ಆಗುತ್ತೆ. ಇಲ್ಲಿ ಮೊಣಕೈ ಮತ್ತು ಹಸ್ತವನ್ನು ಒತ್ತಿರಬೇಕು.
ದಿಂಬಿನ ಮೇಲೆ. ಆಗ ಏನಾಗುತ್ತೆ, ಇಲ್ಲಿ ಭುಜದ ಕೀಲಿನ ಭಾಗಕ್ಕೆ ಸಮರ್ಪಕವಾದಂತಹ ನಿರ್ದಿಷ್ಟವಾದಂಥ ರೀತಿಯಲ್ಲಿ ಒಂದು ಚಲನೆ ಲಭ್ಯ ಆಗುತ್ತೆ. ಮತ್ತು ಕತ್ತನ್ನು ಕೆಳಮುಖವಾಗಿ ಬಿಟ್ಟುಬಿಟ್ಟಿರಬೇಕು. ಆಗ ಕುತ್ತಿಗೆಯ ಸ್ನಾಯುಗಳು ಸಹ ಒಳ್ಳೆಯ ರೀತಿಯಲ್ಲಿ ಚಾಚಲ್ಪಡುತ್ತೆ. ಹೆಗಲೆಲುಬು, ದಿ ಸ್ಕ್ಯಾಪುಲಾರ್ ರೀಜನ್, ಅವು ಸಂಪೂರ್ಣ ಒಂದರ ಹತ್ತಿರ ಒಂದು ಸರಿದಿರುತ್ತೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಇಡೀ ಸ್ನಾಯು ವ್ಯವಸ್ಥೆ ಅವುಗಳು ಸಹ ಸಚೇತನಗೊಳ್ಳುತ್ತೆ. ಮತ್ತು ಈಗ ನಿಧಾನವಾಗಿ ಕೈಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ಸ್ಟ್ರೆಚ್ ದಿ ಆರ್ಮ್ಸ್, ಜಸ್ಟ್ ರಿಲ್ಯಾಕ್ಸ್. ನಾವು ಈ ಆಸನಗಳನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಗತಿಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು ಅಗತ್ಯ. ಯು ಮಸ್ಟ್ ಅಲೋ ಸಮ್ ಟೈಮ್ ಬೋತ್ ಇನ್ ದಿ ಪೋಸ್ಚರ್ ಆ್ಯಂಡ್ ಲೇಟರ್ ಫಾರ್ ದಿ ಮಸಲ್ಸ್ ಟು ರಿಲ್ಯಾಕ್ಸ್. ಈಗ ನಿಧಾನವಾಗಿ ಮೇಲಕ್ಕೆ ಏಳಿ ಸ್ವಸ್ತಿಕಾಸನದಲ್ಲಿ ಕುಳಿತುಕೊಳ್ಳಿ.